ಈಗ ಟೈಮ್ ಅಂತೂ 6 ಆಗ್ಯದ್ರಿ. ನಾನು ಒಂದಿಷ್ಟು ಅಡಿಗೆ ಇಟ್ಟೀನಿ. ಒಂದಿವ್ಸ ಹಾಲು ಹಿಂಡತ್ತೀರ ಅವರು ಭೀ. ಒಂದಿಷ್ಟು ಮೊದಲ ಶಿರಾ ಚಾಕ್ ಇಟ್ಟೀನ್ರಿ. ಇನ್ನ ಅಡಿಗೆ ಅಂತೂ ಏನೂ ಮಾಡಿಲ್ಲ. ಜಟ್ಟು ಮತ್ತು ಗೌಡನು ಊಟ ಮಾಡಕತ್ತಿದ್ರು. ಅವರು ಒಂದಿವ್ಸ ಕುರಿ ಹಾಲು ಹಿಂಡ್ಕೊಂಬಂದ್ರಿ. ಯಾಕಂದ್ರೆ ದಿನ ಒಂದು ಚರ್ಗಿ ದೋಸೆ ಹಿಂಡ್ತಿದ್ರಿ. ಚೆನ್ನು ಅಂತೂ ಈಗ ಮೈ ತೊಕ್ಕೊಂಡು ನಿಂತಾಳ. ಒಂದಿಷ್ಟು ಚಹಾ ಮಾಡ್ಕೇಸಿಂದು ಒಂದು ಸ್ವಲ್ಪ ಶಿರಾ ಮಾಡ್ಬೇಕಲ್ಲತ್ತೀನಿ ರೀ. ಶಿರಾ ಮತ್ತು ಚಪಾತಿ ಮಾಡ್ಬೇಕಲ್ಲತ್ತೀನಿ. ಇಷ್ಟು ಶಿರಕ್ಕೆ ಮಾಡ್ಬೇಕಂತ ಹೇಳ್ಕೇಸಿಂದ ಹೆಸರಿಟ್ಟಿದ್ದೆ. ಮೊದಲಿಗೆ ಒಂದಿಷ್ಟು ರವೆ ಹಾಕ್ಕೊಂಡು ನೀರಂತೂ ಹೆಸರು ಬಂದವ್ರಿ. ಈಗ ಒಂದಿಷ್ಟು ರವೆ ಹಾಕ್ಕೊಂಡು ತಿರ್ಲತ್ತೀನಿ. ರವೆ ಅಂತೂ ಹುರಿದ ಇಟ್ಕೊಂಡಿದ್ರೆ ನಾ ಮೊದಲೇನೆ ಒಂದಿಷ್ಟು ಸ್ವಲ್ಪ ಡಾಲ್ಡಾ ಹಚ್ಕೇಸಿಂದು ಹುರಿದು ಇಟ್ಕೊಂಡಿದ್ದೆ. ಅದಕ್ಕೆ ಭಾಳ ಏನು ಮಾಡತ್ತಿಲ್ಲ ರೀ. ನಾ ಶಿರಾ ಅಂತೂ ನಮ್ಮ ಮನ್ಯಾಗ ಜಾಸ್ತಿ ಉಣಂಗಿಲ್ಲ. ಸ್ವಲ್ಪ ಮಾಡತ್ತಿದ್ದೆ. ರವೆ ಹಾಕಿ ಕುದ್ದದ್ರಿ. ಈಗ ರವೆ ಅಂತೂ ಕುದ್ದದ. ಅದಕ್ಕೆ ಮ್ಯಾಲ 1 ಗ್ಲಾಸ್ ಸಕ್ರೆ ಹಾಕ್ಲತ್ತಿದ್ದೆ. ಅದೇ ಯಾವುದು ಕಪ್ಪಿಲಿ ರವೆ ತೊಗೊಂಡಿನಿ ಅದೇ ಕಪ್ಪಿಲಿ 1 ಕಪ್ ಸಕ್ರೆ ಹಾಕ್ಲತ್ತಿದ್ದೆ. ಆದ್ರೆ ಇನ್ನು ಅಡುಗೆ ಅಂತೂ ಮಾಡ್ಬೇಕ್ರಿ. ಮತ್ತು ಫಸ್ಟ್ ನಾ ಶಿರಾನೇ ಮಾಡಿ ಇಡ್ಲಿಕತ್ತಿದ್ದೆ. ಈಗ ರವೆ ಅಂತೂ ಹಾಕಿ ಇಟ್ಟೀನಿ. ಒಂದಿಷ್ಟು ಮುಚ್ಚಿಬಿಟ್ಟೀನಿ ರೀ. ಅದಕ್ಕೆ ಒಮ್ಗೈಲೆಕ್ಕ ಒಂದಿವ್ಸ ರವೆ ಶಿರಾ ಆದ್ಮೇಲೆ ಹಾಲು ಕೈಲಿಕ್ಕೆ ಇಡ್ಬೇಕಂತೇಳಿ ಹಾಲು ಸೋಸ್ಕೊಂಡು ಇಟ್ಬೇಕಂತೇಳಿ ಸೋಸ್ಕೊಂಡು ಇಟ್ಕೊಂಡೀನಿ. ಈಗ ಶಿರಾ ಭೀನು ಒಮ್ಗೈದದ್ರಿ ಈಗ ಚೆಂದಾಗಿ. ಅದಕ್ಕೆ ಒಂದು ಸ್ವಲ್ಪ ತೆಗೆದು ನೋಡಿದೆ ಚೆಂದಾಗಿ ಒಮ್ಗೈದದ್ರಿ. ಈಗ ಮ್ಯಾಲೆ ಪೂರ ಒಂದು ಸ್ವಲ್ಪ ಭಾಳ ಗಟ್ಟಿ ಏನು ಮಾಡಿದಿಲ್ಲ ರೀ. ನಾ ಅಷ್ಟೇ ಮೀಡಿಯಮ್ದಾಗ ಮಾಡಿದ್ದೆ. ಮತ್ತು ತಳಗೆ ಇಳಿಸಿದ್ಮೇಲೆ ಪೂರ ಹಿಂಗೆ ಗಟ್ಟಿ ಆಗಿಬಿಡ್ತಲ್ರಿ. ಅದಕ್ಕಾಗಿ ಒಂದಿಷ್ಟು ಪಾತ್ರೆ ಇರ್ಲಿಕ್ಕಾಗಿ ಶಿರಾ ಇಳಿಸಿದ್ದೆ ನಾನು. ಒಂದಿಷ್ಟು ಹಾಲು ಕಾಯ್ಲಿಕ್ಕಂತೂ ಇಟ್ಟೀನಿ ರೀ. ಒಲೆ ಅಂತೂ ಜಾಸ್ತಿ ಹತ್ತಲ್ಲ. ಯಾಕಂದ್ರೆ ಒಲೆ ಪೂರ ಹಸಿ ಆಗಿಬಿಟ್ಟದ್ರಿ. ನೀರು ಬಿದ್ದ ಒಲೆ ತೊಳೆಯೋ ಟೈಮಿಗೆಲ್ಲ ನೀರು ಬಿದ್ದು ಹಸಿ ಆಗಿಬಿಟ್ಟದ. ಅದಕ್ಕಾಗಿ ಜಾಸ್ತಿ ಉರಿಯಲಾಗಿತ್ತು ಒಲೆ. ಅದಕ್ಕಾಗಿ ಅಂಕತಕ್ಕ ಬೆಂಕಿ ಹಾಕತಕ್ಕ ಹಾಲು ಕಾಯ್ತಾವ ಅಂತ ಹೇಳ್ಕೇಸಿಂದು ಹಾಲು ಇಟ್ಟಿದ್ದೆ. ಇನ್ನು ಹಿಟ್ಟು ನಾದ್ಕೋಬೇಕು. ಚಪಾತಿಗಂತೂ ಹಿಟ್ಟು ನಾದ್ಕೊಂಡೀನಿ ರೀ. ಈಗ ಚಪಾತಿ ಅಂತೂ ಮಾಡಬೇಕು. ಅಂತೂ ಆಗ್ಯದ್ರಿ. ಒಂದಿಷ್ಟು ಕಡ್ಲೆ ಹಿಟ್ಟು ಹುರಿಬೇಕಲ್ಲತ್ತೀನಿ ಹೆಂಚಿನ್ಯಾಗ. ಈಗ ಇದಕ್ಕೆ ಒಂದು ಸ್ವಲ್ಪ ಕಲ್ಸ್ಕೊತೀನಿ. ಹಂಚಿನಕಾಯ್ದ ಚಪಾತಿ ಹಂಚಿನ ಮೇಲೆ ಹುರ್ಲಿತ್ತಿದ್ದ. ಈಗ ಕಡ್ಲೆ ಹಿಟ್ಟು ಭೀ ಕಲ್ಸ್ಕೊಂಡೇನಿ ರೀ.
ಕಡ್ಲಿ ಹಿಟ್ಟಂತೂ ಹುರ್ಕೊಂಡೇನ್ರಿ. ಅವ್ರಿಗೆ ಒಂದು ಸ್ವಲ್ಪ ಬುತ್ತಿ ಕಟ್ತೀನಿ. ಹೊಲಕ್ಕೆ ನಡೆದಾರ. ನಾನು ಇವತ್ತು ಸಂತಿ ಅದ ಮನೆಯಾಗಿದ್ದೀನಿ. ಮತ್ತು ಇವತ್ತು ಊಟಕ್ಕಂತೂ ಚಪಾತಿ ಶೀರಾ ಮಾಡಿದ್ದ. ಇಷ್ಟು ಕಡ್ಲಿ ಹಿಟ್ಟು ಹುರಿದಿದ್ರಿ ಚಪಾತಿಯಾಗಂತ ಹೇಳ್ಕೆಸಿಂದು ಪಲ್ಯನೂ ಏನೋ ಮಾಡಬೇಕು. ಒಂದು ಸ್ವಲ್ಪ ಏನರ ಮಾಡ್ಬೇಕಲ್ಲತ್ತೀನಿ. ಅದಕ್ಕೆ ಅವ್ರ ಸಾಲಿಗೆ ಹುಡುಗರೆಲ್ಲ ಸಾಲಿಗೆ ಹೋಲತ್ತಿರಲ್ರಿ, ಅದಕ್ಕೆ ಸಾಲಿ ಕಟ್ಕೊಂಡು ಹೋಲಕ್ಕೆ ಮೊದಲ ಒಂದಿಷ್ಟು ಶೀರಾ ಮಾಡಿ ಇಷ್ಟು ಚಪಾತಿ ಮಾಡ್ಕೆಸಿಂದ ಕಡ್ಲಿ ಹಿಟ್ಟು ಹುರಿದಿದ್ದ. ಮಾಡಿ ಕುರ್ಪರಿ ಆಯ್ತು ಹಾಕೋಯ್ತಿ. ಬುತ್ತಿ ತೊಗೊಂಡು ಏನಿಲ್ಲ, ಖಾಲಿ ಅದ. ಅವರು ಭೀ ಹೊಲಕ್ಕೆ ಹೋದ್ರಿ. ಮುತ್ಯ ಭೀ ಊಟ ಮಾಡಿ ಹೊರಗೆ ಹೋಗ್ಯಾರ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾನು ಈಗ ಮಧ್ಯಾಹ್ನದ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಟೈಮ್ ಅಂತೂ 2 ಆಗ್ಯದ. ಇವತ್ತಂತೂ ಹೊಲಕ್ಕಂತೂ ಹೋಗಿಲ್ರಿ. ಇವತ್ತು ಒಂದು ದಿವಸ ಶೇಂಗಾ ಹೊಡಿಬೇಕಲ್ಲತ್ತೀನಿ ರೀ. ಯಾಕಂದ್ರೆ ಶೇಂಗಾ ಅಂತೂ ಹೊಲಕ್ಕೆ ನಾ ಜಾಸ್ತಿ ಶೇಂಗಾ ಹೊಡೆದಿಡಲ್ಲ. ಏನೋ ಮನೆಯಾಗಿದ್ರೆ ಇಷ್ಟೇ ಹೊಡೆದಿಡ್ತೀನಿ. ಮತ್ತು ಯಾಕಂದ್ರೆ ಇವತ್ತಂತೂ ಮನೆಗೆ ಏನಿಲ್ರಿ. ಅದಕ್ಕೆ ಒಂದಿಷ್ಟು ಸುಮ್ಮ ಪಲ್ಯಕ್ಕದ ಆತ, ಒಂದಿಷ್ಟು ಹಿಂಡಿ ಭೀ ಕುಟ್ಬೇಕಂದಿದ್ದ. ಪಲ್ಯಕ್ಕದ ಆತ ಅಂತೇಳಿ ಕಿಸಿಂದು ಒಂದಿಷ್ಟು ಹೊಡಿಬೇಕಲ್ಲಗತ್ತೀನಿ ಶೇಂಗಾ.
ಬಿಸಿಲಂತೂ ಭಾಳ ಆಗ್ಯದ್ರಿ. ಯಾಕಂದ್ರೆ ಈಗಂತೂ ಶಿವರಾತ್ರಿ ಅದಲ್ರಿ, ಇವತ್ತು ಹೋದ್ರಂತೂ ಜಾಸ್ತಿ ಬಿಸಿಲೇನು ಹತ್ತಂಗಿಲ್ಲ. ದಾವಂತಿ ಮಾಡೋದ್ರಾಗ ಮನೆಗಿದ್ರ ತೀರಾ ಬಿಸಿಲು ಹತ್ತದ್ರಿ. ಮನೆಯಾಗಿದ್ರಂತೂ ಹೊಲ್ದಾಗ ದಾವಂತಿ ಮಾಡತ್ತೇವೆ ಅಂದ್ರೆ ಹೊಲ್ದನ ಕೆಲಸದಾಗಂತೂ ಬಿಸಿಲೇ ಒಟ್ಟು ಬಿಸಿಲು ಹತ್ತದ. ಆದ್ರೆ ಕೆಲಸದಾಗಂತೂ ಅದು ಬಿಸಿಲು ಹತ್ತಂಗಿಲ್ಲ ರೀ. ಆದ್ರೆ ಮನೆಯಾಗಿದ್ರಂತೂ ಹೊಲ್ದಾಗ ದಾವಂತಿ ಮಾಡೋದಕ್ಕಿಂತ ಜಾಸ್ತಿ ಬಿಸಿಲು ಹತ್ತದ್ರಿ ಮನೆಯಾಗಿದ್ರಂತಾರೆ. ಹುಡುಗರು ಎಲ್ಲರೂ ಸಾಲಿಗೆ ಹೋಗ್ಯಾರಿ. ಜಟ್ಟುನು ಹೋಗ್ಯಾನ ಇವತ್ತು. ಜಟ್ಟು ಅಂತೂ ಒಂದು 3 ದಿನ ಸಾಲಿ ಸುಟ್ಟಿ ಮಾಡಿದ್ರಿ. ಯಾಕಂದ್ರೆ ಆರಾಮಿದ್ದಿಲ್ಲಲ್ರಿ. ಆರಾಮಿದ್ದಿಲ್ಲ ಅಂದ್ರೆ ಹೋತಿದ್ರಿ. ಅದ್ರ ಕೈಯಾಗ ಒಂದು ಸ್ವಲ್ಪ ಸೂಜಿ ಸಿಲಿಂಡ ಎರ್ಸಕ್ಕಲಾಗಿ ಸೂಜಿ ಇಟ್ಟಿರು. ಅದಕ್ಕಾಗಿ ಆ ಕಡೆ ಈ ಕಡೆ ಅಲ್ಲಿ ದಾಖಲೆ ಹೊಡ್ಕೊತ ನಿಂದಿರ್ತಾನೆ. ಮೊದಲೇ ಭಾಳ ಕೀಟಕನಾರ ಒಂದು ಸ್ವಲ್ಪ ಇದು ಮಾಡೋದ್ರಾಗ ಅಷ್ಟು ಜಗಳ ತೆಗೆದು ಬಿಡ್ತಾನೆ ರೀ. ಅದಕ್ಕಾಗಿ ಅವನಿಗೆ 2-3 ದಿನ ಮತ್ತು ಸಾಲಿಗೆ ಕಳಲಿಲ್ಲರಿ, ಸುಟ್ಟಿ ಮಾಡಿದೆವು. ಯಾಕಂದ್ರೆ ಈಗ ಸುಟ್ಟಿ ಮಾಡಪ್ಲೇ ಬಿ ಇಲ್ರಿ. ಡ್ಯಾನ್ಸ್ ಒಂದಾರೆ ಅವ್ರದ್ದು, ಡ್ಯಾನ್ಸ್ ಕಲ್ಸಕತ್ತಿರು. ಅದಕ್ಕೆ ನಿರ್ವಹಣೆ ಇದ್ದಿದ್ದಿಲ್ಲಲ್ರಿ. ಆರಾಮಿದ್ದಿಲ್ಲ ಅಂದ್ರೆ ಏನು ಮಾಡ್ಬೇಕಂತ ಹೇಳ್ಕೆಸಿಂದು ಒಂದು 3 ದಿನ ಸುಟ್ಟಿ ಮಾಡೀನಿ ರೀ. ಆದ್ರೆ ಇವತ್ತು ಹೋಗ್ಯಾನ ಸಾಲಿಗೆ.